ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ. ಕೇಳುಗರಿಗೆಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಕ್ರಮ್, ಚಿಕ್ಕಮಗಳೂರು ಜಿಲ್ಲೆಯ ಜೋಡಿಲಿಂಗದಹಳ್ಳಿಯ ಆಯುಷ್ ವೈದ್ಯಾಧಿಕಾರಿ. ಕರಾವಳಿ ಭಾಗದ ತುಳುವರಲ್ಲಿ ಒಂದು ವಿಶೇಷ ಆಚರಣೆ ಇದೆ. ಇದಕ್ಕೆ ಆಟಿ ಅಮಾವಾಸ್ಯೆ ಕೆತ್ತೆ ಸೇವನೆ ಅಂತ ಸ್ಥಳೀಯವಾಗಿ ಕರೆಯುತ್ತಾರೆ. ಆಟಿ ಅಮಾವಾಸ್ಯೆ ಅಂದರೆ ಆಷಾಢ ಅಮಾವಾಸ್ಯೆ ಎಂದರ್ಥ. ಇದು ಆಷಾಢ ಮುಗಿದು ಶ್ರಾವಣ ಆರಂಭವಾಗುವ ಕಾಲ. ನಮ್ಮೆಲ್ಲ ಹಬ್ಬ ಹರಿದಿನಗಳು ಈ ರೀತಿ ಋತುವಿನ ಬದಲಾವಣೆಯನ್ನು ಸೂಚಿಸಲು ನಾವು ಮಾಡುವಂತಹ ಆಚರಣೆಗಳಾಗಿವೆ. ಹಾಗೆ ಈ ಆಟಿ ಅಮಾವಾಸ್ಯೆಯ ಕಷಾಯ ಸೇವನೆಯೂ ಸಹ ಆಷಾಢದಿಂದ ಶ್ರಾವಣಕ್ಕೆ ಬದಲಾಗುತ್ತಿರುವ ಪರಿಸರ ಸೂಚಕವಾದ ಒಂದು ಆಚರಣೆ ಆಗಿದೆ. ಈ ಆಟಿ ಅಮಾವಾಸ್ಯೆಯ ಮಧ್ಯರಾತ್ರಿ ಅಥವಾ ಬೆಳಗ್ಗಿನ ಜಾವದಲ್ಲಿ ತುಳುವರು ಕಾಡಿಗೆ ತೆರಳಿ ಲಭ್ಯ ಇರುವ ಒಂದು ವಿಶೇಷ ಮರದ ಚಕ್ಕೆಯನ್ನು ಕಲ್ಲಿನಿಂದ ಜಜ್ಜಿ ತೆಗೆದುಕೊಂಡು ಬಂದು ಕಷಾಯ ಮಾಡಿ ಸೇವಿಸುತ್ತಾರೆ. ಈ ಮರಕ್ಕೆ ಹಾಲೆ ಮರ ಅಥವಾ ಮದ್ದಾಲೆ ಮರ ಅಂತ ಸ್ಥಳೀಯವಾಗಿ ಕರೆಯುತ್ತಾರೆ. ಇದನ್ನು ಆಯುರ್ವೇದದಲ್ಲಿ ಸಪ್ತಪರ್ಣ ಅಂತ ಸೂಚಿಸಿದ್ದಾರೆ. ಈ ಹಿಂದೆ ಪದವಿ ಪಡೆದವರಿಗೆ ಗೌರವಾರ್ಥವಾಗಿ ಈ ಮರದ ಕೊಂಬೆಯನ್ನು ನೀಡುತ್ತಿದ್ದ ಕಾರಣ ಈ ಮರಕ್ಕೆ ಎಲ್ಸ್ಟೋನಿಯಾ ಸ್ಕೊಲಾರಿಸ್ ಎಂಬ ಹೆಸರಿದೆ. ಈ ಮರದಲ್ಲಿ ಸಾಕಷ್ಟು ಔಷಧೀಯ ಗುಣ ಇದೆ. ಆದ ಕಾರಣ ಇದನ್ನು ಆಟಿ ಅಮಾವಾಸ್ಯೆ ದಿನ ಸೇವಿಸುವಂತಹ ಒಂದು ಪದ್ಧತಿಯನ್ನು ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದಾರೆ. ಬೆಳಗಿನ ಜಾವದಲ್ಲಿ ಸಂಗ್ರಹಿಸಿ ತೆಗೆದುಕೊಂಡು ಬಂದಂತಹ ಹಾಲೆ ಮರದ ಚಕ್ಕೆಗೆ ಬೆಳ್ಳುಳ್ಳಿ, ಜೀರಿಗೆ, ಕಾಳು ಮೆಣಸು ಹಾಕಿ ತುಸು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಕಷಾಯವನ್ನು ತಯಾರಿಸುತ್ತಾರೆ. ಬೆಳಗ್ಗೆ ಉಪಹಾರಕ್ಕೆ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಮನೆಯ ಎಲ್ಲರಿಗೂ, ವಿಶೇಷವಾಗಿ ಮಕ್ಕಳಿಗೆ ಸೇವಿಸಲು ನೀಡುತ್ತಾರೆ. ಇದರಿಂದ ಅವರ ಆರೋಗ್ಯ ಸದೃಢವಾಗಿರುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಆಯುರ್ವೇದದ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ ಈ ಆಚರಣೆಯನ್ನು ನೋಡುವುದಾದರೆ, ಆಯುರ್ವೇದದಲ್ಲಿ ಒಂದು ಋತು ಮುಗಿದು ಇನ್ನೊಂದು ಋತು ಆರಂಭವಾಗುವ ಕಾಲವನ್ನು ಋತುಸಂಧಿ ಅಂತ ಕರೆಯುತ್ತಾರೆ. ಈ ಕಾಲದಲ್ಲಿ ಹವಾಮಾನದಲ್ಲಿ ಬದಲಾವಣೆಯಾಗುವ ಕಾರಣ ದೇಹವೂ ಸಹ ಹವಾಮಾನಕ್ಕೆ ತಕ್ಕಂತೆ ಹೊಂದಿಕೊಳ್ಳಲು ನಾವು ನಮ್ಮ ಆಹಾರ ವಿಹಾರಗಳನ್ನು ಬದಲಾವಣೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಈ ಆಟಿ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆಯಲ್ಲಿ ಆಷಾಢ ಮುಗಿದು ಶ್ರಾವಣ ಆರಂಭವಾಗುತ್ತದೆ. ಅಂದರೆ ಗ್ರೀಷ್ಮ ಋತು ಮುಗಿದು ವರ್ಷ ಋತು ಆರಂಭವಾಗುವ ದಿನ ಇದು. ಗ್ರೀಷ್ಮ ಋತುವಿನಲ್ಲಿ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದು ಅದು ಮುಗಿದು ವರ್ಷ ಋತು ಆರಂಭವಾಗುವ ಕಾರಣ ಶೀತದ ಅಂಶ ವಾತಾವರಣದಲ್ಲಿ ಹೆಚ್ಚಾಗುವುದರಿಂದ ಶರೀರಕ್ಕೆ ತೊಂದರೆಯಾಗುತ್ತದೆ. ಹಾಗಾಗಿ ದೇಹ ಉಷ್ಣದಿಂದ ಶೀತಕ್ಕೆ ಹೊಂದಿಕೊಳ್ಳಲು ಬೇಕಾದಂತಹ ಅಂಶಗಳು ಈ ಸಪ್ತಪರ್ಣ ಅಥವಾ ಹಾಲೆ ಮರದ ಚಕ್ಕೆಯಲ್ಲಿದೆ. ಇದರೊಂದಿಗೆ ಬೆಳ್ಳುಳ್ಳಿ, ಜೀರಿಗೆ, ಕಾಳು ಮೆಣಸಿನಂತಹ ವಿಶೇಷ ಪದಾರ್ಥಗಳನ್ನು ಸೇರಿಸುವುದರಿಂದ ಮಳೆಗಾಲದ ಅಂದರೆ ವರ್ಷ ಋತುವಿನ ಶೀತವನ್ನು ಎದುರಿಸಲು ದೇಹ ಸಜ್ಜಾಗುತ್ತದೆ. ಇನ್ನು ಆಯುರ್ವೇದದ ರೀತಿಯಲ್ಲಿ ನೋಡುವುದಾದರೆ ವಿಷಮ ಜ್ವರ, ಜಂತುಹುಳು, ಉಬ್ಬಸದಂತಹ ಕಾಯಿಲೆಗಳನ್ನು ನಿಗ್ರಹಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಹಾಗೂ ಕರಳನ್ನು ಶುದ್ಧಿಗೊಳಿಸುತ್ತೆ. ಇಂದಿಗೂ ಸಹ ಕರಾವಳಿಯ ಭಾಗದಲ್ಲಿ ಮನೆಗಳಲ್ಲಿ ಆಟಿ ಅಮಾವಾಸ್ಯೆ ಕೆತ್ತೆ ಸೇವನೆ ಒಂದು ಸಂಪ್ರದಾಯವಾಗಿ ಆಚರಿಸಲಾಗುತ್ತದೆ. ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಶಿಬಿರಗಳನ್ನು ಆಯೋಜಿಸಿ ಆಟಿ ಅಮಾವಾಸ್ಯೆಯ ದಿನ ಆಲೆ ಮರದ ಚಕ್ಕೆಯ ಕಷಾಯವನ್ನು ಜನರಿಗೆ ತಲುಪಿಸುವ, ಆರೋಗ್ಯ ಕಾಪಾಡುವ ಕೆಲಸವನ್ನು ತೊಡಗಿದ್ದಾರೆ. ಈ ಒಂದು ವಿಶಿಷ್ಟ ಆಚರಣೆಯು ಕರಾವಳಿಯ ಭಾಗದಿಂದ ಹಿಡಿದು ಕೇರಳ ಮತ್ತು ಗುಜರಾತಿನವರೆಗೂ ಇರುತ್ತದೆ. ನಾವು ಸಹ ಈ ಹಾಲೆ ಮರದ ಕಷಾಯವನ್ನು ಆಟಿ ಅಮಾವಾಸ್ಯೆಯ ದಿನ ಸೇವಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿದೆ. ನಮಸ್ಕಾರ. ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಟಿ ಅಮಾವಾಸ್ಯೆ ಮದ್ದಾಲಿಯ ಅಥವಾ ಸಪ್ತಪರ್ಣದ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ವಿಕ್ರಮ್ ಜಿ ಆರ್, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಔಷಧಾಲಯ, ಜೋಡಿಲಿಂಗದಹಳ್ಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.